ಗೋಡೆ ಅಂತ ಕರ್ನಾಟಕದ ಈ ಕ್ರಿಕೆಟ್ ಆಟಗಾರನನ್ನ ಕರಿತೀವಿ. ದ ವಾಲ್, ಗೋಡೆ. ರಾಹುಲ್ ದ್ರಾವಿಡ್ ರೈಟ್ ಆನ್ಸರ್ 10 ಅಂಕ ಬೇರೆ ತಂಡಕ್ಕೆ. ಮುಂದಿನ ಪ್ರಶ್ನೆ, ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕರ್ನಾಟಕದ ಬೌಲರ್ ಹೆಸರೇನು? ದಾವಣಗೆರೆ ಎಕ್ಸ್ಪ್ರೆಸ್. ರಾಂಗ್ ಆನ್ಸರ್, ಪಾಸ್. ಕೇಳಿಸ್ಕೋಬೇಕು ಕ್ವಶನ್. ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತ ಕರ್ನಾಟಕದ ಬೌಲರ್. 1 2 ಪಾಸ್. ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ಹೆಸರು ಪಡ್ಕೊಂಡಿರುವಂತ ಕರ್ನಾಟಕದ ಬೌಲರ್. ರಾಂಗ್ ಆನ್ಸರ್, ಪಾಸ್. ವಿನಯ್ ಕುಮಾರ್ ರೈಟ್ ಆನ್ಸರ್. ಅನಂತಮೂರ್ತಿ ತಂಡಕ್ಕೆ 5 ಅಂತ. ಈಗ ಪ್ರಶ್ನೆ ಪ್ರಾರಂಭ ಆಗತ್ತೆ ಇವರಿಗೆ. ಅನಂತಮೂರ್ತಿ ತಂಡಕ್ಕೆ ಸಾರಿ ಮಾಸ್ತಿ ವೆಂಕಟೇಶ್ ತಂಡ. ಹೌದು, ಕ್ಷಮೆ ಇರಲಿ, ನನಗೆ ಪ್ರಶ್ನೆ ಕೇಳುವಂತ ಆತುರ. ಟೆಸ್ಟ್ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ ಬ್ಯಾಟ್ಸ್ಮನ್ಗಳ 10 ವಿಕೆಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಕರ್ನಾಟಕದ ಬೌಲರ್ ಯಾರು? ಮುಂದಿನ ಪ್ರಶ್ನೆ, ಕರ್ನಾಟಕದ ರಣಜಿ ತಂಡದ ಈಗಿನ ನಾಯಕ ಯಾರು? ಕರ್ನಾಟಕದ ರಣಜಿ ತಂಡದ ಈಗಿನ ಕ್ಯಾಪ್ಟನ್ ಯಾರು? ದಯಮಾಡಿ ಅಪ್ಪಾರಿಗೆ ಬೇಕಾದ್ರೆ ನಮಸ್ಕಾರ ಆಗ್ತದೆ. ದಯವಿಟ್ಟು ಸರಿಯಾಗಿ ರಾಂಗ್ ಆನ್ಸರ್, ಪಾಸ್. ಮಯಾಂಕ್ ಅಗರ್ವಾಲ್ ಸರಿಯಾದ ಉತ್ತರ. ಪ್ರಶ್ನೆ ಅನಂತಮೂರ್ತಿ ತಂಡಕ್ಕೆ 5 ಅಂಕ. ಈಗ ಪ್ರಶ್ನೆ ನಿಮ್ಗ ಓಕೆ. ಕಾರಂತರ ತಂಡಕ್ಕೆ ಪ್ರಶ್ನೆ ನಿಮಗ ಕನ್ಫ್ಯೂಸ್ ಆದಾಗ ಹೇಳಿ. ಶ್ರೇಯಾಂಕ ಪಟೇಲ್ ಎಂಬ ಕನ್ನಡತಿ ಪ್ರತಿನಿಧಿಸುತ್ತಿರುವ IPL ತಂಡ ಯಾವುದು? ಮುಂದಿನ ಪ್ರಶ್ನೆ, ವಿಕ್ರು ಗೋಕಾಕ್ ತಂಡಕ್ಕೆ. ಪ್ರಸ್ತುತ RCB ತಂಡದ ಕ್ಯಾಪ್ಟನ್ ಯಾರು ಪುರುಷರು? ರಜತ್ ಪಟೇಲ್ ರೈಟ್ ಆನ್ಸರ್. ವಿಕ್ರು ಗೋಕಾಕ್ ತಂಡಕ್ಕೆ 10 ಅಂಕ. ಕರ್ನಾಟಕದ ಪಂಕಜ್ ಅಡ್ವಾಣಿ ಈ ಕ್ರೀಡೆಯ ವಿಭಾಗಕ್ಕೆ ಸೇರಿದವರು. ಕರ್ನಾಟಕದ ಪಂಕಜ್ ಅಡ್ವಾಣಿ. 1 2 ಲಾನ್ ಟೆನ್ನಿಸ್. ರಾಂಗ್ ಆನ್ಸರ್, ಪಾಸ್. ಪಂಕಜ್ ಅಡ್ವಾಣಿ ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟವರು ಅಂತ ಪ್ರಶ್ನೆ. ಬ್ಯಾಡ್ಮಿಂಟನ್. ರಾಂಗ್ ಆನ್ಸರ್, ಹಾಕಿ. ರಾಂಗ್ ಆನ್ಸರ್, ಪಾಸ್. ಇಂಡಿಯಾ ಕಣ. ಪಂಕಜ್ ಅಡ್ವಾಣಿ ಯಾವ ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟವರು ಅಂತ? ಸರ್, ಕಬಡ್ಡಿ. ರಾಂಗ್ ಆನ್ಸರ್. ಪ್ರಶ್ನೆ ಅಡ್ವಾಣಿ. ರಾಂಗ್ ಆನ್ಸರ್, ರಾಂಗ್ ಆನ್ಸರ್. ಯಾರೋ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಪ್ರಶ್ನೆ ನಿಮ್ಗೆ ಕೇಳಿದ್ದು. ಯಾರು ಪ್ರಶ್ನೆ ಕೇಳಿದ್ದು? ನಿಮಗೆ ಕೇಳಿದ್ದ? ನನಗೆ ಹೆಂಗಾಯ್ತು? ಯಾರಿಗೂ ಉತ್ತರ ಇಲ್ಲ. ಸ್ನೂಕರ್ ಯಾರಿಗೂ ಅಂಕ ಇಲ್ಲ. ಆಡಿಯನ್ಸ್ ಪೋಲು ಕೊಡ್ಬೋದಾಗಿತ್ತು, ಅವಸರದಲ್ಲಿ ಆಗಿತ್ತು, ಕ್ಷಮಿಸ್ಬಿಡಿ. ಈಗ ಪ್ರಶ್ನೆ ಯಾರು ಕೇಳಬೇಕು ನಾವು? ನಿಮಗೆ. ಜಿಮ್ನಾಸ್ಟಿಕ್ನಲ್ಲಿ ಪ್ರಸಿದ್ಧವಾದಂಥ ಕರ್ನಾಟಕ ಮಹಿಳಾ ಕ್ರೀಡಾಪಟು ಯಾರು? ಜಿಮ್ನಾಸ್ಟಿಕ್, ಪಾಸ್. ಜಿಮ್ನಾಸ್ಟಿಕ್ ಅಲ್ಲಿ ಕರ್ನಾಟಕದ ಪ್ರಸಿದ್ಧ ಮಹಿಳಾ ಜಿಮ್ನಾಸ್ಟಿಕ್ ಪಟು. ಪಾಸ್, ಪಾಸ್. ನಿಮ್ಮ ತಂಡಕ್ಕೆ ಜಿಮ್ನಾಸ್ಟಿಕ್ ಪಟು ಫೇಮಸ್ ಮಹಿಳಾ ಪಟು. 1 2 ರಾಂಗ್ ಆನ್ಸರ್. ನಿಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ. 1 2 3 ಪಾಸ್. ನಿಮಗೆ ರಾಂಗ್ ಆನ್ಸರ್. ಆಡಿಯನ್ಸ್ ಪೋಲ್. ಅಶ್ವಿನಿ ನಾಚಪ್ಪ. ಆಗಲ್ಲ. ಪ್ರಶ್ನೆ ಎಲ್ಲಿ ನಿಲ್ಲಿಸಿದ್ವಿ? ನಿಮಗೆ ಕೇಳಿದ ಪ್ರಶ್ನೆ ಇವಾಗ ಇವರಿಗೆ. ಬೆಂಗಳೂರು ಬಲ್ಸ್ ಎಂಬ ಕಬಡ್ಡಿ ತಂಡದ ಈಗಿನ ನಾಯಕ ಯಾರು? ಆಕಾಶ್ ಅಲಿರಜಾ ಮಿರ್ಜಾಯಿ. ರಾಂಗ್ ಆನ್ಸರ್, ರಾಂಗ್ ಆನ್ಸರ್. ನೆಕ್ಸ್ಟ್ ರಾಂಗ್ ಆನ್ಸರ್. ಈಗ ಪ್ರೆಸೆಂಟು ಸರ್ ಯೋಗೇಶ್.
ಉತ್ತರ ಹೇಳಿದ್ಯಾರು? ಸರ್ ಅವ್ರು ಯಾರು ಮೂರು ಹೇಳಿದ್ದು? ಸರ್ ಸರ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಒಂದು ನಿಮಿಷ, ಒಂದು ಕೆಲಸ ಮಾಡೋಣ, ಕ್ವಶನ್ ಚೇಂಜ್ ಮಾಡ್ಬಿಡ್ತೀನಿ. ಒಂದು ನಿಮಿಷ, ಎಷ್ಟು ನಾನು ಮುಂದೆ ಕೂಡ ತಪ್ಪು ನಮ್ಮ ಕಡೆ ಇದೆ. ಓಕೆ ಆಯ್ತು ಕಣ, ಅದನ್ನೇ ಚೇಂಜ್ ಮಾಡ್ತೀನಿ ಕಣ, ಏನೋ ಒಂದು ಮಾಡ್ತೀನಿ. ಓಕೆ, RCB ತಂಡವನ್ನ ಪ್ರತಿನಿಧಿಸ್ತಾ ಇರುವಂತ ದೆಹಲಿಗೆ ಸೇರಿರ್ತಕ್ಕಂಥ ಕ್ರಿಕೆಟಿಗ ಯಾರು? ದೆಹಲಿ. 1 2 ರೈಟ್ ಆನ್ಸರ್. ಮಾಸ್ತಿ ತಂಡಕ್ಕೆ 10 ಅಂಕ. ನೆಕ್ಸ್ಟ್ ಪ್ರಶ್ನೆ ಇವರಿಗೆ, ಕಾರಂತರಿಗೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ? ಬೆಂಗಳೂರು. ರೈಟ್ ಆನ್ಸರ್. ಕಾರಂತರ ತಂಡಕ್ಕೆ 10 ಅಂಕ. ನೆಕ್ಸ್ಟ್ ನಿಮಗೆ ಕರ್ನಾಟಕದ CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಕ್ಯಾಪ್ಟನ್ ಯಾರು? ಟೀಚಾ ಸುದೀಪ್. ರೈಟ್ ಆನ್ಸರ್. ಅನಂತಮೂರ್ತಿ ತಂಡಕ್ಕೆ 10 ಅಂಕ. ಕೊನೆಯ ಪ್ರಶ್ನೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಕರ್ನಾಟಕದಿಂದ ವೇಗದ ಬೌಲರ್ ಆಗಿ ಪಾದಾರ್ಪಣೆ ಮಾಡಿ ಈಗ ಕ್ರಿಕೆಟ್ ಕಾಮೆಂಟ್ರಿ ಕನ್ನಡದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಕರ್ನಾಟಕದ ಪ್ರಸಿದ್ಧ ಬೌಲರ್ ಯಾರು? ವಿಜಯ್ ಭಾರದ್ವಾಜ್. ರೈಟ್ ಆನ್ಸರ್. ಗೋಕಾಕ್ ತಂಡಕ್ಕೆ 10 ಅಂಕ. ತಂಡ ಚಪ್ಪಾಳೆ ಬರಲಿ. 85 ಅಂಕಗಳನ್ನ ಗಳಿಸಿಕೊಂಡು ತಂಡ 25. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡ 65 ಅಂಕ. ಕಾರಂತರ ತಂಡವು 65 ಅಂಕ. ಅನಂತಮೂರ್ತಿ ತಂಡ 80 ಅಂಕಗಳನ್ನು ಗಳಿಸಿಕೊಂಡಿದೆ. ವೀಕೂರು ಗೋಕಾಕ್ ತಂಡ 70. ಈಗ ದಾರಾಬೇಂದ್ರ ತಂಡ ಅನಂತಮೂರ್ತಿ ತಂಡಕ್ಕಿಂತ ಕೇವಲ 5 ಅಂಕ ಮುನ್ನಡೆಯಲ್ಲಿದೆ. ಲಾಸ್ಟ್ ಮೂಮೆಂಟ್ ಸಾಲಿನ ಥ್ರಿಲ್ ಏನಾದರೂ ಚೇಂಜ್ ಆದ್ರೆ ಯಾರು ಬೇಕಾದ್ರೂ ಗೆಲ್ಬೋದು ಮೊದಲನೇ ಸ್ಥಾನಕ್ಕೆ. 5 ಅಂಕಗಳಷ್ಟೇ ವ್ಯತ್ಯಾಸ ಇರೋದು ಬೇಂದ್ರ ತಂಡ ಮತ್ತು ಅನಂತಮೂರ್ತಿ ತಂಡಕ್ಕೆ. ಈಗ ಚಿತ್ರಪಟವನ್ನು ತೋರಿಸಲಾಗತ್ತೆ. ಆ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹೇಳ್ಬೇಕು. ಫಸ್ಟ್ ನಾನು ಆಡಿಯನ್ಸ್ ತೋರಿಸ್ಬಿಡ್ತೀನಿ. ಕಾಣಿಸ್ತಾ ಇದೆಯಲ್ಲ? ಬೇಂದ್ರ ತಂಡಕ್ಕೆ ಪ್ರಶ್ನೆ ನಿಮಗೆ. ಮುರುಡೇಶ್ವರ. ರೈಟ್ ಆನ್ಸರ್. 10 ಅಂಕ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕುವೆಂಪು ತಂಡಕ್ಕೆ. ಇಲ್ಲಿ ಕಾಣಿಸ್ತಾ ಇರೋ ಚಿತ್ರ ಕಟ್ಟಡ ಯಾವುದು? ವಿಧಾನಸೌಧ. ರೈಟ್ ಆನ್ಸರ್. ತೆಗೆದಿದ್ದು ಇದೆಲ್ಲ ಅಲ್ಲ ಪಾಸ್ ಮಾಡ್ರಿ ಸರ್. ಆಗೋದಿಲ್ಲ. ಕಟ್ಟಡ ಒಂದೇ ತರ ಇದ್ದ ಕನ್ಫ್ಯೂಸ್ ಆಗುತ್ತೆ. ಓಕೆ, ನಾವು ಸ್ಪೆಷಲ್ ಆಗಿ ಏನು ಕಾಣ್ತಾ ಇಲ್ಲ, 2 ಸೇಮ್ ಇದೆ. ಅಂಕ ಕೊಡಿ ಇವರಿಗೆ. ಕುವೆಂಪು ತಂಡಕ್ಕೆ 10 ಅಂಕ. ಇಲ್ಲಿ ಮುಂದೆ ಕಾಣುವಂತ ಚಿತ್ರ, ಈ ಚಿತ್ರದಲ್ಲಿರ್ತಕ್ಕಂಥ ಜಲಪಾತ ಯಾವುದು? ಜೋಗ್ ಫಾಲ್ಸ್. ರೈಟ್ ಆನ್ಸರ್. ಉತ್ತರ ಮಾಸ್ತಿ ತಂಡಕ್ಕೆ 10 ಅಂಕ. ಪ್ರಶ್ನೆ ನಿಮ್ಗ, ಈ ಚಿತ್ರ ಯಾವ ಸ್ಥಳ ಅಂತ ಹೇಳ್ಬೇಕು? ಯಾಣ. ರೈಟ್ ಆನ್ಸರ್. 10 ಅಂಕ ಕಾರಂತ ತಂಡಕ್ಕೆ. ಈಗ ಮುಂದಿನ ಪ್ರಶ್ನೆ ಅನಂತಮೂರ್ತಿ ತಂಡಕ್ಕೆ. ಏನು ಮಾಡೋಕ್ಕಾಗಲ್ಲ, ಕಾಣಿಸಿಲ್ಲ ಅಂದ್ರೆ. ಪ್ರಶ್ನೆ ಅನಂತಮೂರ್ತಿ ತಂಡಕ್ಕೆ. ಇಲ್ಲಿ ಕಾಣಿಸ್ತಾ ಇರುವಂತ ಐತಿಹಾಸಿಕ ಸ್ಮಾರಕ ಯಾವುದು? ಗೋಲ್ ಗುಂಬಜ್. ರೈಟ್ ಆನ್ಸರ್. ಅನಂತಮೂರ್ತಿ ತಂಡಕ್ಕೆ 10 ಅಂಕ. ಮುಂದಿನ ಚಿತ್ರ ಗೊತ್ತು, ಅದೇನು ಏನು ಮಾಡೋಕ್ಕಾಗಲ್ಲ. ತಂಡಕ್ಕೆ ಇಲ್ಲಿರ್ತಕ್ಕಂಥ ಮೂರ್ತಿ ಯಾರ್ದು? ಗೊಮ್ಮಟೇಶ್ವರ ವಿಗ್ರಹ. ರೈಟ್ ಆನ್ಸರ್.